ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಆನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ನಮ್ಮೊಂದು ಯೂಟ್ಯೂಬ್ನಲ್ಲಿ ಡಾರ್ಕ್ ಥೀಮನ್ನು ಎನೇಬಲ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇದು ಬಹಳಷ್ಟು ಮಂದಿಗೆ ಗೊತ್ತಿರುತ್ತೆ. ಸೊ ಅವ್ರು ಗೊತ್ತಿರುವವರು ಒಂದು ಲೈಕ್ ಕೊಡಿ, ಹಾಗೂ ಯಾರಿಗೆಲ್ಲ ಗೊತ್ತಿಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಿ, ಈಗ ಸಬ್ಸ್ಕ್ರೈಬ್ ಮಾಡಿ, ಆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಮೊದಲು ನಿಮ್ಮೊಂದು ಫೋನ್ನಲ್ಲಿ ನಿಮ್ಮ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಮೊಂದು ಯೂಟ್ಯೂಬ್ ಅನ್ನೋದು ಲೈಟ್ ಥೀಮಲ್ಲಿರುತ್ತೆ. ಸೊ ಇದನ್ನು ಡಾರ್ಕ್ ಥೀಮ್ಗೆ ಕನ್ವರ್ಟ್ ಮಾಡಬೇಕಿದ್ರೆ ನಿಮ್ಮೊಂದು ಚಾನಲ್ ಲೋಗೋ ಅಥವಾ ನಿಮ್ಮೊಂದು ಯೂಸರ್ ಐ ಡಿ ಲೋಗೋ ಇರುತ್ತಲ್ಲ, ಸೊ ಇಲ್ಲಿ ಮೇಲೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಸೊ ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಜನರಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಜನರಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಎಲ್ಲ ಇಂಟರ್ಫೇಸ್ ಇರುತ್ತೆ, ಈ ಥರ ಎಲ್ಲ ಹಲವಾರು ಆಪ್ಷನ್ಸ್ ಇರುತ್ತೆ. ಸೊ ಅದರಲ್ಲಿ ಥರ್ಡ್ ಆಪ್ಷನ್ ಅಪಿಯರೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 3 ಆಪ್ಷನ್ ಕಾಣಿಸ್ತಿದೆ ನೋಡಿ. ಸೊ ಯೂಸ್ ಡಿವೈಸ್ ಥೀಮ್ ಅಂದರೆ ನಿಮ್ಮೊಂದು ಡಿವೈಸ್ ಥೀಮ್ ಆಗಿರೋದೇ ಸೆಲೆಕ್ಟ್ ಆಗಿದೆ. ಒಂದು ವೇಳೆ ನಿಮ್ಮ ಡಿವೈಸಲ್ಲೇ ಡಾರ್ಕ್ ಥೀಮ್ ಅನ್ನೋದು ಬಂದಿದ್ದರೆ, ಸೊ ನಿಮ್ಮ ಯೂಟ್ಯೂಬು ಆಟೋಮ್ಯಾಟಿಕ್ಕಾಗಿ ಡಾರ್ಕ್ ಥೀಮಲ್ಲಿ ಇರುತ್ತೆ. ನೆಕ್ಸ್ಟ್ ಲೈಟ್ ಥೀಮು, ಇವಾಗ ನಾವು ಯಾವ ಯೂಸ್ ಮಾಡ್ತಿರೋದು ಲೈಟ್ ಥೀಮು. ನೆಕ್ಸ್ಟ್ ನಿಮ್ಮೊಂದು ಡಾರ್ಕ್ ಥೀಮ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಡಾರ್ಕ್ ಮೋಡ್ಲಿಗೆ ಚೇಂಜ್ ಆಯಿತು ನೋಡಿ. ಸೊ ನೆಕ್ಸ್ಟ್ ಇದು ಬೇಡ, ನಿಮಗೆ ಪುನಃ ಲೈಟ್ ಮೋಡೇ ಬೇಕಿದ್ದರೆ ಸೊ ಪುನಃ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಜನರಲ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಥರ್ಡ್ ಆಪ್ಷನ್ ಅಪಿಯರೆನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಲೈಟ್ ಥೀಮ್ಗೆ ಚೇಂಜ್ ಮಾಡಿಕೊಡಿ. ಸೊ ಈ ರೀತಿ ನಿಮ್ಮೊಂದು ಯೂಟ್ಯೂಬ್ನ ಲೈಟ್ ಥೀಮಿಂದ ಡಾರ್ಕ್ ಥೀಮ್ಗೆ ಅಥವಾ ಡಾರ್ಕ್ ಥೀಮಿಂದ ಲೈಟ್ ಥೀಮ್ಗೆ ಚೇಂಜ್ ಮಾಡ್ಕೋಬೋದು. ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.